ನಮಸ್ಕಾರ ಸ್ನೇಹಿತರೆ. ಏನಾದ್ರೂ ಮಾಡಿ ಇದೇ ಟರ್ಮ್ ನಲ್ಲಿ ತಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಕೊಂಡು ಶತ ಪ್ರಯತ್ನ ಮಾಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಪುನಃ ದೆಹಲಿ ಯಾತ್ರೆಯನ್ನ ಮಾಡಿ ವಾಪಸ್ ಬಂದಿದ್ದಾರೆ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲರೂ ಕೂಡ ಲೇವಡಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಹಲ್ಲಿಲ್ಲದಂತ ಹಾವು, ಕೇವಲ ಬುಸ್ ಬಿಡ್ತಾರೆ ಹೊರತು ಇವ್ರಿಗೆ ಕಚ್ಲಿಕ್ಕೆ ಬರೋದಿಲ್ಲ. ಏನೋ ಅಣ್ಣ ತಮ್ಮ ಇಬ್ಬರೊಟ್ಟು ದೆಹಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಇನ್ನೊಂದು ಹಲ್ಲಿಲ್ಲದ ಹಾವು ಅಂತ ಕೂತ್ಕೊಂಡಿದೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳೋದು. ಅವ್ರ ಎದುರುಗಡೆ ಹೋಗಿ ಇವ್ರು ಬುಸುಗುಟ್ಟಿ ಬರ್ತಾರೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಡ ಅಷ್ಟೇ, ಓಕೆ ಎಲ್ಲ ನಾನು ನೋಡ್ಕೊಳ್ತೇನೆ, ನೀವೇನು ತಲೆಬಿಸಿ ಮಾಡ್ಕೋಬೇಡಿ, ನಾನು ಹೈಕಮಾಂಡ್ ಜೊತೆ ಮಾತಾಡ್ತೇನೆ, ಈ ರೀತಿಯಾಗಿ ಹೇಳಿ ಇವ್ರನ್ನ ಸಮಾಧಾನ ಮಾಡಿ ಪ್ರತಿ ಸಾರಿ ಕಳಿಸ್ಕೊಡ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖುದ್ದಾಗಿ ಎಐಸಿಸಿ ಅಧ್ಯಕ್ಷರಾದ್ರು ಕೂಡ ಹೈಕಮಾಂಡ್ ಅಂತ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವ್ರನ್ನ ತೋರಿಸಿ ಅವ್ರು ಹೇಳ್ತಾರೆ ಹೊರತು ತಾನು ಎಐಸಿಸಿ ಅಧ್ಯಕ್ಷ, ತನಗೆ ಕೂಡ ಪವರ್ ಇದೆ ಅನ್ನೋದನ್ನ ಅವರು ಮರ್ತು ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರ ಮಾತು ಎಲ್ಲಿಯೂ ಕೂಡ ನಡೆಯೋದಿಲ್ಲ. ಆದ್ರೂ ಏನೋ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ, ಹಾಗಾಗಿ ಇವರೆಲ್ಲರೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ. ಅದು ಕೂಡ ಅಷ್ಟೇ ಇನ್ನೊಂದು ಹಲ್ಲಿಲ್ಲದ ಹಾವು. ಹಾಗಾದ್ರೆ ಈ ಬಾರಿಯ ದೆಹಲಿ ಯಾತ್ರೆ ಸಂದರ್ಭದಲ್ಲಿ ಡಿ.ಕೆ. ಬ್ರದರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಏನ್ ಮಾತಾಡಿ ಬಂದಿದ್ದಾರೆ, ಮುಂದೆ ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ, ಡಿ.ಕೆ. ಶಿವಕುಮಾರ್ ಅವರ ಕನಸಾಗಿರುವಂತಹ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವಂತಹ ಆಸೆ ಏನಿದೆ ಅದು ಈ ಬಾರಿ ಈಡೇರಬಹುದಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಸರ್ಕಾರ ರಚನೆ ಆದ ದಿನದಿಂದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಕೆಲ ದಿನಗಳಲ್ಲಿ ಆಗ್ತಾರೆ, ಈ ರೀತಿಯಾಗಿ ಕೇಳ್ಕೊಂಡು ಬರ್ತಾನೆ ಇದ್ವಿ. ಕೊನೆಗೊಂದು ಸುದ್ದಿ ಎಲ್ಲೆಡೆ ಹರಿದಾಡ್ಲಿ ಪ್ರಾರಂಭ ಆಯ್ತು. 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ 2.5 ವರ್ಷ ಡಿ.ಕೆ. ಶಿವಕುಮಾರ್, ಈ ರೀತಿಯಾದಂತಹ ಮಾತುಗಳನ್ನ ನಾವು ಕೇಳ್ಕೊಂಡ್ ಬರ್ತಾ ಇದ್ವಿ. ಹಾಗಾಗಿ 2025 ಆಗಸ್ಟ್ ನಿಂದ ಸ್ವಲ್ಪ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ರಾಜಕೀಯ ಬೆಳವಣಿಗೆಗಳು ಪ್ರಾರಂಭ ಆಯ್ತು. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಅಲ್ಲಿ ಹೇಳಿಕೆಗಳನ್ನ ಕೊಡ್ಲಿ ಶುರು ಮಾಡಿದ್ರು. ಅವರೊಂದು ಟಿವಿ ಚಾನಲ್ ಕೊಟ್ಟ ಸಂದರ್ಶನದಲ್ಲಿ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಅಂತ ತಗೊಂಡು ಓಪನ್ ಆಗಿ ಹೇಳ್ಕೊಂಡ್ರು. ಆದ್ರೆ ಸಿದ್ದರಾಮಯ್ಯ ಮತ್ತು ಉಳಿದಂತ ನಾಯಕರು ಆ ರೀತಿಯಾದಂತ ಯಾವುದೇ ಒಪ್ಪಂದ ನಡೆದಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಆಗಾಗ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಈ ರೀತಿಯಾಗಿ ಮಾತಾಡ್ಕೊಂಡು ಬರ್ತಾನೆ ಇದ್ರು. ಆಗಾಗ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆಯನ್ನ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ನನ್ನನ್ನು ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಾ, 2.5 ವರ್ಷ ಆಗ್ತಾ ಬಂತು, ದಯವಿಟ್ಟು ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಈ ರೀತಿಯಾಗಿ ಬೇಡ್ಕೊಂಡು ಬರ್ತಾ ಇದ್ರು. ಅವ್ರು ಏನೋ ಒಂದು ಆಶ್ವಾಸನೆಯನ್ನ ಕೊಟ್ಟು ಕಳಿಸ್ತಾ ಇದ್ರು. ಆದ್ರೆ ಮುಖ್ಯಮಂತ್ರಿ ಪಟ್ಟ ಮಾತ್ರ ಇವ್ರಿಗೆ ಸಿಗ್ಲೇ ಇಲ್ಲ. ಕಳೆದ ವರ್ಷ ಅಕ್ಟೋಬರ್ ನವೆಂಬರ್ ನಲ್ಲಿ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಡಿ.ಕೆ. ಶಿವಕುಮಾರ್, ಈ ರೀತಿಯಾದಂತಹ ಹೇಳಿಕೆಗಳು ಅವರ ಬೆಂಬಲಿಗರ ಕಡೆಯಿಂದ ಬರ್ತಾ ಇತ್ತು. ನಿಮ್ಗೆ ಗೊತ್ತಿರಬಹುದು, ಜನವರಿಯಲ್ಲಿ ಏನೋ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ಆತ್ಮೀಯರಾದಂತಹ ರಾಮನಗರದ MLA ಅವರು ಕೂಡ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದ್ರು. 2-3 ಡೇಟ್ ಅನ್ನ ಕೂಡ ಅವ್ರು ಹೇಳಿದ್ರು. ಆದ್ರೆ ಆ ಡೇಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ, ಅದು ಬೇರೆ ವಿಷಯ. ಈಗ ಪುನಃ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಯಾತ್ರೆಯನ್ನ ಮುಗಿಸಿ ಬಂದಿದ್ದಾರೆ. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಡಿ.ಕೆ. ಬ್ರದರ್ಸ್ ಇಬ್ರು ಕೂಡ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ನೋಡಿ ಮೇ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಇನ್ನು ಉಳಿದಂತ 2 ವರ್ಷಕ್ಕಾದ್ರೂ ನಮ್ಮನ್ನ ಮುಖ್ಯಮಂತ್ರಿ ಮಾಡಿ, ಇಲ್ಲದಿದ್ರೆ ನಾನು ಸುಮ್ಮನೆ ಇರೋಲ್ಲ, ಈ ರೀತಿಯಾಗಿ ಏನೋ ಒಂದು ಹಕ್ಕೊತ್ತಾಯ ಮನ್ನಣೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ತಾನು ಸುಮ್ಮನೆ ಇರೋಲ್ಲ ಅಂದ್ರೆ ಏನ್ ಮಾಡ್ತಾರೆ ಕೇಳಿದ್ರೆ ಏನೂ ಮಾಡಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತ ನಾನು, ಹಾಗಾಗಿ ಹೈಕಮಾಂಡ್ ಏನ್ ಹೇಳ್ತದೋ ಅದನ್ನ ನಾನು ಪಾಲಿಸ್ತೇನೆ ಹೊರತು ನಾನು ಯಾವುದೇ ರೀತಿಯಾಗಿ ಬಂಡಾಯ ಹೇಳೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಸಾಧ್ಯ ಇಲ್ಲ. ನಾನು ಆ ರೀತಿ ಮಾಡೋದಿಲ್ಲ. ನನಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಸೋನಿಯಾ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಆಗಾಗ ಡಿ.ಕೆ. ಶಿವಕುಮಾರ್ ಕೊಡ್ತಾನೆ ಇರ್ತಾರೆ. ಮೋಸ್ಟ್ಲಿ ಮುಂದೆ ಕೂಡ ಅದೇ ರೀತಿಯಾಗಿ ಹೇಳ್ಕೊಂಡು ಹೋಗ್ಬಹುದು. ಆದ್ರೆ ಈ ಬಾರಿ ಅವ್ರಿಗೆ ಏನೋ ಒಂದು ಆಶ್ವಾಸನೆ ಸಿಕ್ಕಿದೆ ಅನ್ನುವ ಸುದ್ದಿ ಕೂಡ ಎಲ್ಲರ ಹರಿದಾಡ್ತಾ ಇದೆ. ನನ್ಗೆ ಗೊತ್ತಿದ್ದಾಗ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಏಪ್ರಿಲ್ 28ನೇ ತಾರೀಕಿಗೆ ವಾಪಸ್ ಬರ್ತಾ ಇದ್ದಾರಂತೆ. ಹಾಗೇನೆ ಏಪ್ರಿಲ್ 29ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರನ್ನು ಕೂಡ ದೆಹಲಿಗೆ ಕರೆದಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಂದ್ರೆ ಆ ಸಂದರ್ಭದಲ್ಲಿ ಇಬ್ರನ್ನು ಎದುರು ಬದ್ರು ಕೂರಿಸ್ಕೊಂಡು ಇಲ್ಲಿ ಈ ಒಂದು ಕುರ್ಚಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡು ಹಿಡಿಯುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನನ್ಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಆ ರೀತಿಯಾದಂತಹ ಯಾವುದೇ ಬೆಳವಣಿಗೆ ಆಗುವಂತ ಸಾಧ್ಯತೆ ಇಲ್ಲ. ಅಂದ್ರೆ ಮೀಟಿಂಗ್ ಅನ್ನ ನಡೆಸಬಹುದು, ಆದ್ರೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಕುರ್ಚಿಯಿಂದ ಕೆಳಗಿಳಿಲಿಕ್ಕೆ ಒಪ್ಪುವಂತ ಸಾಧ್ಯತೆ ಇಲ್ಲ ಅಂತೇಳಿನೇ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನಾನು ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದೇನೆ, ಹಾಗಾಗಿ ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯೋದಿಲ್ಲ, ಇನ್ನು ಉಳಿದಂತ 2 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೇನೆ, ನನಗೆ ಮುಂದೆ ಖಂಡಿತವಾಗಿ ಅವಕಾಶ ಸಿಗೋದಿಲ್ಲ, ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹಾಗಾಗಿ ಅವರು ಪಟ್ಟು ಹಿಡಿದು ಕೂತ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಕೆಲವೊಂದು ದಾಳಗಳನ್ನು ಉರುಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಬೆಂಬಲಿಗರು ಈಗಾಗಲೇ ಕೆಲವೊಂದು ಬೇಡಿಕೆಗಳನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮಂತ್ರಿಮಂಡಲದ ಪುನರ್ರಚನೆ ಆಗಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು, ಈ ರೀತಿಯಾದಂತಹ ಬೇಡಿಕೆಗಳು ಪ್ರಾರಂಭ ಆಗಿದೆ. ಇಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಮಂತ್ರಿಮಂಡಲ ಪುನರ್ರಚನೆಗೆ ಅವರು ಪಟ್ಟು ಹಿಡಿದು ಕೂತ್ಕೊಳ್ಬಹುದು. ಅದು ಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆಗೆ ಸುತರಾಮ್ ಒಪ್ಪುವಂತ ಸಾಧ್ಯತೆ ಇಲ್ಲ.
ಇದ್ರ ನಡುವೆ ಅವರು ಇನ್ನೊಂದು ದಾಳವನ್ನು ಉಳಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೇ 4ನೇ ತಾರೀಕಿಗೆ ಈ ಪಂಚರಾಜ್ಯದ ಚುನಾವಣೆಯ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂನ ಉಸ್ತುವಾರಿಯನ್ನು ಕೊಟ್ಟಿದ್ರು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕಾ ವಾದ್ರಾ ಅವರಿಗೆ ಕೊಟ್ಟಿದ್ರು. ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅಸ್ಸಾಂನಲ್ಲಿ ಪುನಃ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತಕೊಂಡೆ ಬಿಂಬಿಸುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ. ಇದನ್ನೇ ಅಸ್ತ್ರವಾಗಿಟ್ಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅದನ್ನ ಪ್ರಯೋಗಿಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ಸಿದ್ದರಾಮಯ್ಯನವರ ಕೈಲಿರುವಂತಹ ಬಲವಾದ ಬ್ರಹ್ಮಾಸ್ತ್ರ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ನಿನ್ನೆ ಅಥವಾ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 100% ಸಮಸ್ಯೆಗಳಿದೆ ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ನಿರಾಕರಿಸಿದ್ದಾರೆ. ಆ ರೀತಿಯಾದಂತಹ ಸಮಸ್ಯೆಗಳು ಏನು ಇಲ್ಲ, ಏನೋ ಅವ್ರ ಮನಸ್ಸಿಗೆ ತೋಚಿದನ್ನು ಅವರು ಹೇಳಿದ್ದಾರೆ ಅಂತ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ 100% ಸಮಸ್ಯೆ ಇರೋದಂತೂ ಎಲ್ರಿಗೂ ಗೊತ್ತಿರುವಂತಹದ್ದು. ಈಗಾಗಲೇ ಜಮೀರ್ ಅಹಮದ್ ಖಾನ್ ತಾನು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗ್ತೇನೆ ಅಂತ ಹೇಳ್ಕೊಂಡು ಹೇಳಿ ಪ್ರಾರಂಭ ಮಾಡಿದ್ದಾರೆ. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ತಾನೇ ಒಂದು ಹೊಸ ಪಕ್ಷವನ್ನ ಕಟ್ಟುವಂತ ಸಾಧ್ಯತೆ ಇದೆ ಅಂತೇಳಿ. ಆದ್ರೆ ನನ್ಗನ್ಸ್ತದೆ ಅಷ್ಟೊಂದು ರಿಸ್ಕ್ ನ ಜಮೀರ್ ಅಹಮದ್ ಖಾನ್ ಖಂಡಿತವಾಗಿ ತಗೊಳ್ಳಲ್ಲ. ಇಲ್ಲೇನಿದ್ರು ಕೂಡ ಅವ್ರ ಪಕ್ಷವನ್ನ ಬಿಟ್ಟು ಮೋಸ್ಟ್ಲಿ JDS ಕಡೆ ಹೋದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಹಾಗೂ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಒಂದ್ ವೇಳೆ ಜಮೀರ್ ಅಹಮದ್ ಖಾನ್ JDS ಗೆ ಹೋಗೋದಿದ್ರೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ JDS ನಲ್ಲಿದ್ದವರು, ಜಮೀರ್ ಮಾತನ್ನ ಕೇಳ್ಕೊಂಡು ಅವ್ರ ಜೊತೆ ನಾವು ಕಾಂಗ್ರೆಸ್ ಬಂದವರು, ಹಾಗಾಗಿ ನಮ್ಮನ್ನು ಕೂಡ ಅವ್ರು ಕರ್ಕೊಂಡು ಹೋಗಬಹುದು. ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಇದನ್ನೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅದ್ರ ಜೊತೆ ಮಾಮೂಲಿನಂತೆ ದಲಿತ ಮುಖ್ಯಮಂತ್ರಿ ಅಸ್ತ್ರವನ್ನು ಕೂಡ ಉಪಯೋಗಿಸ್ತಾರೆ. ನಿಮ್ಗೆ ಈ ಹಿಂದೆ ಹೇಳಿದ್ದೆ, ಒಂದ್ ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಏನಾದ್ರೂ ಚರ್ಚೆಗೆ ಬಂದ್ರೆ ಆಗ ಸಿದ್ದರಾಮಯ್ಯನವರು ಉಪಯೋಗಿಸುವಂತಹ ದೊಡ್ಡ ಅಸ್ತ್ರ ಈ ದಲಿತ ಮುಖ್ಯಮಂತ್ರಿ ಅಸ್ತ್ರ. ಅವರು ತಕ್ಷಣ ಸೂಚಿಸುವಂತಹ ಹೆಸರು ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದ್ ವೇಳೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಏನಾದ್ರೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟ್ರೆ ಆಗ ಡಿ ಕೆ ಶಿವಕುಮಾರ್ ಅದಕ್ಕೆ ಸುತರಾಮ್ ಒಪ್ಪುವಂತ ಸಾಧ್ಯತೆ ಇಲ್ಲ. ಆಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಮುಖ್ಯಮಂತ್ರಿ ಮಾಡಿದ್ರೆ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿರಬಹುದು. ಈ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಮಾಡುವಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಆದ್ರೂ ಮುಖ್ಯಮಂತ್ರಿ ಆಗ್ಲಿ ಅಥವಾ ಡಾಕ್ಟರ್ ಪರಮೇಶ್ವರ್ ಅವರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮಾತ್ರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬಾರ್ದು. ಅದನ್ನ ತಡಿಲಿಕ್ಕೆ ಏನ್ ಬೇಕಾದ್ರೂ ತಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಅನ್ನೋ ರೀತಿಯಲ್ಲಿ ಈ ಹಿಂದೆ ಹಲವಾರು ಬಾರಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಡಾಕ್ಟರ್ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಪ್ರತಿಪಾದಿಸುವಂತ ಸಾಧ್ಯತೆ ಇದೆ. ಆ ರೀತಿ ಏನಾದ್ರು ಆದ್ರೆ ಪುನಃ ಡಿ ಕೆ ಶಿವಕುಮಾರ್ ಅವರು ಬುಸ್ಗುಟ್ಕೊಂಡು ತಿರುಗಾಡ್ತಾ ಇರ್ಬೇಕೆ ಹೊರತು ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗೋದಿಲ್ಲ. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಪತ್ರಕರ್ತರ ಜೊತೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ, ನಾನು ರಾಜಕೀಯದ ವಿಷಯ ಏನು ಮಾತಾಡೋದಿಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೇಕೋ ಅದು ಆಗೇ ಆಗ್ತದೆ, ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಬೇಕೋ ಆ ರೀತಿಯಾದ ನಿರ್ಧಾರವನ್ನ ತಗೊಳ್ತದೆ ಅಂತಕೊಂಡು ಹೇಳಿದ್ದಾರೆ. ಹಾಗೇನೆ ಸತೀಶ್ ಜಾರಕಿಹೊಳಿ ಹೇಳಿಕೆಯ ಬಗ್ಗೆ ಕೇಳಿದಾಗ ಕೂಡ ಆ ರೀತಿಯದ್ದು ಏನು ಇಲ್ಲ, ಪಕ್ಷದೊಳಗಡೆ ಏನಾಗಬೇಕೋ ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ಅದನ್ನ ನಾವು ಸಾರ್ವಜನಿಕವಾಗಿ ಮಾತಾಡ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ನನ್ನನ್ನು ಏನಾದ್ರೂ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗ್ತದೆ. ಆ ರೀತಿಯಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಆ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು, ಅದರಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಆಯ್ತು ಅವರಿಗೆ ಎಲ್ಲದೂ ಕೂಡ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಾದಂತಹ ತಂತ್ರವನ್ನ ಈ ಬಾರಿ ಕೂಡ ಅವರು ಉಪಯೋಗಿಸುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರು ಹೆಚ್ಚು ದಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಬಿಡೋದಿಲ್ಲ. ಏನಾದ್ರೂ ಮಾಡಿ ಆ ಸರ್ಕಾರವನ್ನ ಕೆಡವಲಿಕ್ಕೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಪ್ರಯತ್ನ ಪಡ್ತಾರೆ. ಇದು ಸಿದ್ದರಾಮಯ್ಯನವ್ರನ್ನ ಬಲ್ಲವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹದ್ದು. ಹಾಗೇನೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಏರಲ್ಲ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲಾ MLA-ಗಳಿಗೂ ಗೊತ್ತಿದೆ. ಹಾಗಾಗಿ ಹಲವಾರು ಕಾಂಗ್ರೆಸ್ನ MLA-ಗಳು ಈಗಾಗಲೇ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ನಲ್ಲಿ ಇರ್ಬೇಕಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ಬೇಕಾ, ಈ ರೀತಿಯಾಗಿ ತಮ್ಮ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಉಳಿದಂತಹ 2 ವರ್ಷಗಳಲ್ಲಿ ಅಟ್ಲೀಸ್ಟ್ ನಾವು ಮಂತ್ರಿ ಆಗ್ಲಿಕ್ಕಾದ್ರೂ ಪ್ರಯತ್ನಿಸಬೇಕು. ಒಂದ್ ವೇಳೆ ಮಂತ್ರಿಯ ಪಟ್ಟ ನಮ್ಗೆ ಸಿಕ್ಕಿದ್ರೆ ನಮ್ಮ ಒಂದು ಆಸೆ ಈಡೇರ್ದಾಗ ಆಗ್ತದೆ, ಈ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು MLA-ಗಳು ಈಗ ಏನಾದ್ರೂ ಮಾಡಿ ಮಂತ್ರಿ ಆಗ್ಬೇಕು, ಇಲ್ಲ ಅಂದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ಪಕ್ಷಕ್ಕೆ ಸೇರಿದ್ರೆ ಗೆಲ್ಲಬಹುದು, JDS ಕಡೆ ಹೋಗ್ಬೋದಾ ಅಥವಾ BJP ಕಡೆ ಹೋಗ್ಬೋದಾ,
ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಂದ್ ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಇಲ್ಲಿ ಹೇಳಲಿಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಾರೆ. ಆದ್ರೆ 2013ರಲ್ಲಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರಿಗೂ 2023ರಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಈಗಿನ ಸಿದ್ದರಾಮಯ್ಯನವರಿಗೂ ಬಹಳಷ್ಟು ವ್ಯತ್ಯಾಸಗಳು ನಮ್ಗೆ ಕಾಣಿಸ್ತಾ ಇದೆ. ಅವರ ಆ ಗತ್ತು ಗಾಂಭೀರ್ಯ ಎಲ್ಲದೂ ಕೂಡ ಮಾಯ ಆಗಿ ಹೋಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂತಹ ನಿರ್ಧಾರ ತಗೊಳ್ಳಿಕ್ಕೂ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನೋ 3 ವರ್ಷ ಕಳೀತಾ ಬಂತು, ಇನ್ನುಳಿದಂತಹ 2 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಆಗುವ ಮುಖಾಂತರ ಏನೋ ಒಂದು ದಾಖಲೆಯನ್ನ ಮಾಡಬೇಕು, ಈ ರೀತಿಯಾದಂತಹ ಯೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಹೊರತು ಕರ್ನಾಟಕದಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕು, ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಈ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯಾದ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಯೋಚನೆಯನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಪ್ರಮುಖವಾಗಿ ಸರ್ಕಾರದಲ್ಲಿ ಹಣ ಇಲ್ಲ, ಹಾಗಾಗಿ ಏನಾದ್ರೂ ಮಾಡಿ ಇನ್ನುಳಿದಂತಹ 2 ವರ್ಷ ದೂಡ್ ಬಿಡಬೇಕು, ಈ ರೀತಿಯಾಗಿದ್ದಂತಹ ಯೋಚನೆ ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ಇಡೀ ಹೈಕಮಾಂಡ್ ತಲೆ ಕೆಳಗಾಗಿ ನಿಂತರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಲಿಕ್ಕೆ ಖಂಡಿತವಾಗಿ ಒಪ್ಪೋದಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ದೆಹಲಿಗೂ ಬೆಂಗಳೂರಿಗೂ ಓಡಾಡ್ಕೊಂಡಿರ್ಬೇಕಾಗ್ತದೆ ಹೊರತು ಅವರ ಆಸೆ ಖಂಡಿತವಾಗಿ ಈಡೇರಲ್ಲ ಅನಿಸ್ತದೆ. ಮೇ 15ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಅವರ ಬರ್ಡೇ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನೇ ಗಿಫ್ಟ್ ಆಗಿ ಕೊಡುವಂತ ಸಾಧ್ಯತೆ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.